ಬಸ್ಸಾರು ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡೋಣ. 2 ಕಪ್ ಆಗುವಷ್ಟು ತೊಗರಿಬೇಳೆ ತೊಗೊಳ್ಳಿ, ಕಾಫಿ ಕಪ್ ಅಷ್ಟು ಸೈಜಲ್ಲಿ. ಸೊ ಅದರಲ್ಲಿ 2 ಕಪ್ಪು ಚೆನ್ನಾಗಿ ತೊಳ್ಕೊಂಡು ವಾಟರ್ ಹಾಕಿ ಸ್ವಲ್ಪ ಕ್ರಿಸ್ಟಲ್ ಸಾಲ್ಟ್ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ ಬೇಯ್ತಾ ಇದೆ. ಅರ್ಧ ಬೆಂದಾದ್ಮೇಲೆ 1-2 ಟೊಮೆಟೊ ಆ್ಯಡ್ ಮಾಡಿ. ಮೀಡಿಯಮ್ ಸೈಜ್ ಇದ್ದರೆ ಸಾಕು. ಲಿಡ್ ಮುಚ್ಚಿಬಿಡಿ. ಇವಾಗ ಬೆಂದಿದೆಯಾ ಅಂತ ನಾನು ಚೆಕ್ ಮಾಡ್ತಾ ಇದ್ದೀನಿ. ಬೆಂದಿರಲಿಲ್ಲ, ಅರ್ಧ ಬೆಂದಿದ್ದಷ್ಟೇ. ಇನ್ನು ಬೇಯಬೇಕಾಗಿದೆ. ತುಂಬಾ ಬೇಯಿಸ್ಕೊಬೇಡಿ, ಯಾಕಂದರೆ ಪಿಚಿ ಪಿಚಿ ಅಂತ ಆಗಿಬಿಡುತ್ತೆ. ಈಗ ಬೆಂದಿದೆ ಅಂತ ಗೊತ್ತಾದ ಮೇಲೆ ಅದಕ್ಕೆ ಒಂದು ಅರ್ಧ ಕಟ್ಟಷ್ಟು ಸಬ್ಸಿಗೆ ಸೊಪ್ಪು ದೊಡ್ಡ ಕಟ್ಟಲ್ಲಿ, ಅಥವಾ 1 ಕಟ್ಟು ಸಬ್ಸಿಗೆ ಸೊಪ್ಪು ಚಿಕ್ಕದಿದ್ದರೆ, ಮತ್ತು ದಂಟಿನ ಸೊಪ್ಪು ಫುಲ್ 1 ಕಟ್ಟು ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಈಗ 2 ಸೊಪ್ಪನ್ನು ಹಾಕಿದ್ಮೇಲೆ ಸ್ವಲ್ಪ ಈ ಥರ ಮಿಕ್ಸ್ ಮಾಡಿಕೊಂಡು ಅದ್ರ ಮೇಲೆ ಲಿಡ್ ಮುಚ್ಚಿಬಿಡಿ. ಇವಾಗ ನೋಡಿ ಒಂದು 2-3 ಮಿನಿಟ್ಸಲ್ಲಿ ಈ ಥರ ಆಗಿರುತ್ತೆ. ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡ್ಬೋದು. ಆವಾಗ ಸೊಪ್ಪು ಫುಲ್ಲು ಮೇಲಿರುತ್ತಲ್ಲ, ಕಷ್ಟ ಚೆಲ್ಬಿಡುತ್ತೆ ಬಾಣಲಿಯಿಂದ ಅಂತ ಹಾಗೆ ಲಿಡ್ ಮುಚ್ಚಿದ್ದೆ. ನೋಡಿ ಈ ಥರ ಈಗ ಈ ಕನ್ಸಿಸ್ಟೆನ್ಸಿ ಬೇಳೆನೂ ಬಂದಿದೆ. ಈ ಥರ ಒಂದು 5 ನಿಮಿಷ ಬೆಂದಾದ ಮೇಲೆ ಸ್ಟ್ರೇನರ್ ತೊಗೊಂಡ್ಬಿಟ್ಟು ಈ ಥರ ಸ್ಟ್ರೇನ್ ಮಾಡ್ಕೊಳ್ಳಿ. ಅದರದ್ದು ನೀರು ಬರುತ್ತಲ್ಲ, ಆ ನೀರಲ್ಲೇ ಮಾಡೋದು ಬಸ್ಸಾರು. ಬಸ್ಸಾರು ನಾನು ಮುಂಚೆನೂ ತೋರಿಸಿದ್ದೀನಿ ನನ್ನ ಚಾನಲಲ್ಲಿ, ಆದರೆ ಇದು ಬೇರೆ ಥರ ಬಸ್ಸಾರು ಮತ್ತು ಸೊಪ್ಪಿನ ಪಲ್ಯ. ಇದು ಬೇಳೆ ಸೊಪ್ಪು ಪಲ್ಯ. ನೋಡಿ ಚೆನ್ನಾಗಿ ಸ್ಟ್ರೈನ್ ಮಾಡ್ಕೊಂಡ್ಮೇಲೆ ಈ ಥರ ನೀರು ಉಳಿಯುತ್ತಲ್ಲ, ಅದನ್ನು ಬಸ್ಸಾರಿಗೆ ಹಾಕ್ಕೋಬೇಕು. ಅದೇ ಬಸ್ದಿರೋ ಸಾರು. ಈಗ ಬಸ್ಸಾರು ಮಾಡೋದಕ್ಕೆ ಒಂದು 4 ಸ್ಪೂನ್ಸ್ ಆಯಿಲ್ ಹಾಕಿದ್ದೀನಿ. ಇದಕ್ಕೆ ಒಂದು ಮೀಡಿಯಮ್ ಸೈಜ್ 2 ಈರುಳ್ಳಿ ಸ್ಲೈಸಲ್ಲಿ ಹಚ್ಚಿ ಹಾಕಿದ್ದೀನಿ. ಫ್ರೈ ಮಾಡ್ಕೊಳ್ಳಿ. ಗಾರ್ಲಿಕ್ ಬಂದು ಒಂದು ಸ್ಮಾಲ್ ಗಡ್ಡೆ ಅಷ್ಟು 1 ಫುಲ್ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಿರಬೇಕು. ಈಗ ಇದನ್ನು ಮಿಕ್ಸಿ ಜಾರಿಗೆ ಶಿಫ್ಟ್ ಮಾಡ್ಕೊಳ್ಳಿ, ರುಬ್ಕೊಳ್ಳೋದಕ್ಕೆ. ಇದಕ್ಕೆ ಟೊಮ್ಯಾಟೊ ನಾವು ಬೇಯಿಸ್ಕೊಂಡಿದ್ವಲ್ಲ ಅದು 2, ಮತ್ತು ಸೊಪ್ಪು ಒಂದು ಸ್ವಲ್ಪ 3 ಸ್ಪೂನಷ್ಟು ಸೊಪ್ಪು, ಬೇಯಿಸ್ಕೊಂಡಿರೋ ಸೊಪ್ಪು ಬೇಳೆ ಹಾಕ್ಕೊಳ್ಬೇಕು. ಮತ್ತು ಟ್ಯಾಮ್ರಿಂಡ್ ಒಂದು ಚಿಕ್ಕ ಸೈಜಷ್ಟು ನಾನು ಹಾಕಿದ್ದೀನಲ್ಲ ಅಷ್ಟು, ಮತ್ತು ಮನೆ ಮೆಣಸಿನ ಪುಡಿ ಬಂದು 1.5 ಸ್ಪೂನು, ಮತ್ತು ಚಿಲ್ಲಿ ಪೌಡರ್ ಖಾರಕ್ಕೆ 1 ಸ್ಪೂನ್ ಹಾಕೋಬೋದು. ಇದಕ್ಕೆ ತುರಿದಿರೋ ಕಾಯಿ ತುರಿ ಒಂದು ಸ್ವಲ್ಪ, ನಾನು ಎಷ್ಟು ಹಾಕ್ತಾಯಿದ್ದೀನಿ ನೋಡಿ, 1/4 ಚಿಪ್ಪಷ್ಟು ದೊಡ್ಡ ಸೈಜ್ ಆದರೆ. ಕರಿಬೇವಿನ ಸೊಪ್ಪು ಒಂದು 2-3 ಸ್ಟ್ರಿಂಗೆ ಹಾಕಿ. ಕೊತ್ತಂಬರಿ ಸೊಪ್ಪು ಆಪ್ಷನಲ್ಲು, ಬಟ್ ಹಾಕ್ಕೊಂಡ್ರೆ ಟೇಸ್ಟಿಯಾಗಿರುತ್ತೆ. ನಾನು ಹಾಕಿಲ್ಲ. ಮತ್ತು ಬಸ್ದಿರೋ ನೀರು 1 ಸೌಟ್ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಈ ಕನ್ಸಿಸ್ಟೆನ್ಸಿ ಮಾಡ್ಕೋಬೇಕು. ಈಗ ತುಪ್ಪ ಹಾಕಿ 1 ಸ್ಪೂನು. ಇದಕ್ಕೆ ಸಾಸಿವೆ, ಒಣಗಿದ ಮೆಣಸಿನ್ಕಾಯಿ ಒಂದು 4, ಕರಿಬೇವಿನ ಸೊಪ್ಪು, ಮತ್ತು ರುಬ್ಕೊಂಡಿದ್ದೀವಲ್ಲ ಆ ಪೇಸ್ಟ್ನ ಹಾಕ್ಕೋಬೇಕು. ಈಗ ಪಕ್ಕದಲ್ಲಿ ನಿಮಗೆ ಕಾಣಿಸ್ಬೋದು, ಅಲ್ಲಿ ಪಕ್ಕದ ಬೌಲಲ್ಲಿ ಬಸ್ದಿರೋ ನೀರಿಟ್ಟಿದ್ದೀನಿ, ಅದನ್ನು ಕೂಡ ಮಿಕ್ಸ್ ಮಾಡ್ತೀನಿ. ಯಾಕಂದರೆ ಅದರಲ್ಲೇ ಟೇಸ್ಟ್ ಇರೋದು, ಪಲ್ಯದ ನೀರೆಲ್ಲ ಬಿಟ್ಟಿರುತ್ತಲ್ಲ, ಸೊ ಅದರದ್ದು ಟೇಸ್ಟು. ಸೊ ಇದನ್ನು ಹಾಕ್ತಾಯಿದ್ದೀನಿ. ಸಾಲ್ಟ್ ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು, ರುಚಿಗೆ ತಕ್ಕಷ್ಟು. ಆ್ಯಂಡ್ ಒಂಚೂರು ಮಿಕ್ಸ್ ಕೊಡಿ. ನನಗೆ ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ ಅನ್ನಿಸ್ತು, ಅದಕ್ಕೆ ಇನ್ನೊಂಚೂರು ನೀರು ಹಾಕ್ಕೊಳ್ತಾ ಇದ್ದೀನಿ.
ಈ ಸಾರು ಸ್ವಲ್ಪ ತಿಕ್ಕಾಗಿರಬೇಕು. ಮುಂಚೆ ನನ್ನ ವಿಡಿಯೋದಲ್ಲಿ ತೋರಿಸಿರೋ ಸಾರು ಸ್ವಲ್ಪ ತೆಳ್ಳಗಿದ್ರೂ ಪರವಾಗಿಲ್ಲ. ಈಗ ಪಲ್ಯ ಮಾಡ್ತಾಯಿದ್ದೀನಿ. ಅರೌಂಡ್ 6 ಸ್ಪೂನ್ಸ್ ಆಫ್ ಆಯಿಲ್ ಹಾಕ್ತಾಯಿದ್ದೀನಿ. ಅಂದರೆ ನನ್ನ ಸ್ಪೂನ್ ದೊಡ್ಡದಿರಲಿಲ್ಲ, ಸೊ ನೀವು ಟೀ ಸ್ಪೂನ್ಕಿಂತ ಚೂರು ದೊಡ್ಡದಿತ್ತು ಅದಕ್ಕೇ. ಸೊ ಇದಕ್ಕೆ ಸಾಸಿವೆ, ಉದ್ದಿನಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ಒಣಗಿದ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಇದನ್ನು ಒಂಚೂರು ಆಡಿಸ್ಕೊಳ್ಳಿ ಕೈ. ಈಗ ಇದಕ್ಕೆ ಹಚ್ಕೊಂಡಿರೋ 2 ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಒಂದು 7-8 ಎಸಳಾದರೆ ಸಾಕು. ಜಜ್ಕೊಂಡಿರ್ಬೇಕು ಆ ಬೆಳ್ಳುಳ್ಳಿ. ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟ್ರಾನ್ಸ್ಲೂಸೆಂಟ್ ಆಗಬೇಕು ಈರುಳ್ಳಿ. ಇದಕ್ಕೆ ಒಂಚೂರು ಉಪ್ಪು, ಟೇಬಲ್ ಸಾಲ್ಟ್ ಹಾಕ್ಕೊಳ್ಳಿ. ಸಾಲ್ಟ್ ನಿಮ್ಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ನನಗೆ ಹೇಗೆ ಬೇಕೋ ನಾನು ಹಾಕಿದ್ದೀನಿ ಸಾಲ್ಟು. ಸೊ ನಮ್ಮನೇಲಿ ಸ್ವಲ್ಪ ಸಾಲ್ಟ್ ಕಮ್ಮಿ ತಿನ್ನೋದ್ರಿಂದ ನಾನು ಕಮ್ಮಿ ಹಾಕಿರ್ತೀನಿ. ಈಗ ಈ ಥರ ಆದಮೇಲೆ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾವು ಸೊಪ್ಪು ಇಟ್ಕೊಂಡಿದ್ವಲ್ಲ, ಬೇಳೆ ಸೊಪ್ಪು, ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು ಒಳ್ಳೆ ಮಿಕ್ಸ್ ಕೊಡಿ. ಪಲ್ಯ ಬೇಳೆ ಎಲ್ಲನೂ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಲಿ. ಮೋಸ್ಟ್ ಹೆಲ್ದಿಯೆಸ್ಟ್ ಆ್ಯಂಡ್ ಟೇಸ್ಟಿಯೆಸ್ಟ್ ಫುಡ್ ಇದು. ಸೊ ಒಂದು 5 ಮಿನಿಟ್ಸ್ ಮಿಕ್ಸ್ ಆದಮೇಲೆ ಲಿಡ್ ಮುಚ್ಚಿದ್ರೆ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ, ಮಿಕ್ಸ್ ಆಗುತ್ತೆ ಅಂತ. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ, ಬೆಂದಿರುತ್ತೆ. ಸೊ ಈಗ ಒಂದು ಸ್ವಲ್ಪ ಕಾಯಿ ತುರಿ ಇದಕ್ಕೂ ಹಾಕೋಬೇಕು. ಇದಕ್ಕೊಂದು 1/4 ಚಿಪ್ಪು, ಅದಕ್ಕೊಂದು 1/4 ಚಿಪ್ಪು ಹಾಕಿದ್ರೆ ಸಾಕು. ಈಗ ಸರ್ವ್ ಮಾಡ್ಕೊಳ್ಳೋಣ. ಬಸ್ಸಾರು ಮತ್ತು ಸೊಪ್ಪಿನ ಪಲ್ಯ. ಇದನ್ನು ಮುದ್ದೆ ಜೊತೆ ಅಥವಾ ಗೋಧಿ ದೋಸೆ ಜೊತೆ ತುಂಬ ಚೆನ್ನಾಗಿರುತ್ತೆ. ಪಲ್ಯನ ನೀವು ಚಪಾತಿ ಜೊತೆ ತಿನ್ಬೋದು. ಒಂದು ಸತಿ ಮಾಡ್ಕೊಂಡು ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಬಾಯ್ ಆಲ್.